ಹೇಳು ತಪಸ್ವಿ ಸ್ವಾಮೀಜಿ, ಯಾವ ಭಾಷೆ ಮಾತಾಡ್ತಿದ್ರು? ಭೋಜ್ಪುರಿ ಭಾಷೆ, ನೇಪಾಳಿ ಭಾಷೆ, ಶ್ರೀಲಂಕಾ ಭಾಷೆ ಏನು ಕನ್ನಡ ಭಾಷೆ? ಹೇಳು ಯಾವ ಭಾಷೆ ಮಾತಾಡ್ತಿದ್ರು? ಅವನು ಸುಡುಗಡೆ ಮೈತಿ ಅವ್ನಿಗೆ ಎಷ್ಟು ಭಾಷೆ ಬರ್ತಾವಪ್ಪ ನಿನಗೆ? ನನಗೆ ನೋಡಿದ್ರೆ ಯಾತಿಗಿರಿ ಭಾಷೆ ಬಿಟ್ಟರೆ ಅವು ಬರೋದಿಲ್ಲ. ತಮ್ಮ ಒಂದು ಕ್ಲೂ ಕೊಡ, ಗ್ಯಾರಂಟಿ ಹೇಳ್ತೀನಿ. ಇಲ್ಲೇ ಆಟ ಆಡಕತ್ತೀವೇನು ಕ್ಲೂ ಕೊಡಕ್ಕೆ? ಹೇಳು ನೋಡಮ್ಮ. ನಡೆದಾಡ ದೇವರು ಜಿಗದಾಡ ದೇವರಾಗಿದ್ದಂಗೆ. ಹೇಳು ಯಾವ ಭಾಷೆ ಮಾತಾಡ್ತಿದ್ರು? ನನಗೆ ನೋಡಪ್ಪ ರಾಯಚೂರು ಭಾಷೆ ಮಾತಾಡ್ತಿದ್ರು ಅನಿಸ್ತದ ನೋಡು. ರಾಯಚೂರು ಭಾಷೆ, ರಾಯಚೂರು ಭಾಷೆ ಆಡಿದ್ರೆ ರಾಮಾಯಣ ಸುದ್ದಾತದ. ರಾಯಚೂರು ಭಾಷೆ ಬೈಗಳಿಗೆ ಜಗಳಕ್ಕೆ ಮಾತ್ರ ಎತ್ತಿದ ಕೈ ಅದ. ಮಾತಿಗೆ ಮೊದಲು ಕೊಡ್ಲೆ ಬಡಿಗೆ, ತಿಂಡಿದ್ರು ಬಾ, ತಿಂಡಿದ್ರು ನೋಡು, ತಿಂಡಿದ್ರು ಮಾಡು, ಒಟ್ಟ ತಿಂಡಿ ಬಿಟ್ಟು ಮಾತಿಲ್ಲ. ಇನ್ನು ರಾಮಾಯಣದಾಗ ರಾಯಚೂರು ಭಾಷೆ ಮಾತಾಡಿದ್ರ ವಾಲ್ಮೀಕಿ ಋಷಿಗೆ ರಾಮಾಯಣ ಬರೆಯಕ್ ಸಂತೆಗೆ ದಿಕ್ಕು ತಪ್ಪತಿತ್ತು. ಅದೆಲ್ಲೊಟ್ಟು ಬಿಡು, ಸೋತಿನಪ್ಪ ಅಂತ ಒಪ್ಪಿಗೆ ನಾನೇ ಹೇಳ್ತೀನಿ. ಸೋತಿನಪ್ಪ ಹೇಳ. ರಾಮಾಯಣ ನಡೆದದ್ದು ತ್ರೇತಾಯುಗದಾಗ. ತ್ರೇತಾಯುಗದಾಗ ಯಾವುದೇ ರೀತಿ ಭಾಷೆ ಇರಲಿಲ್ಲ. ಅವಾಗ ಎಲ್ಲಾ ದೇವತರು ಒಂದೇ ಭಾಷೆ ಮಾತಾಡ್ತಿದ್ರು, ಅದೇ ಸಂಸ್ಕೃತ. ಈಗ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಭಗವಾನ್ ಶ್ರೀರಾಮಂದ್ ಆಯ್ತು, ಭಗವಾನ್ ಶ್ರೀಕೃಷ್ಣದ್ ಕೇಳ್ತೀನಿ, ಹೇಳ್ತೆ? ಶ್ರೀಕೃಷ್ಣದ್ ಗೊತ್ತದ ಬಿಡು, ಅತ್ನೆಲ್ಲ ಪುಂಗಿ ಓದ್ತಿರ್ತಾನಲ್ಲ. ಶ್ರೀಕೃಷ್ಣ ಪುಂಗಿ ಓದ್ತ ನಾನು? ಯಾವನು ಮಾಡಿದ್ದ ನಿನ್ನ ಪವಾಡ ಪುರುಷ ಅಂತ? ಯಾರು ಮಾಡ್ತಾರ? ನನ್ನ ಭಕ್ತರು ಮಾಡ್ರ, ಮಠದ ನಂಬರ್ ಕೇಳಕ್ ಬರೋರು. ಏನ್ ನೋಡಿ ಮಾಡಿರೇನಪ್ಪ ನಿನ್ನ ಪವಾಡ ಪುರುಷ ಅಂತ? ಒಂದು ದೇವ್ರಿನ ಬಗ್ಗೆ ಗೊತ್ತಿಲ್ಲ, ಪ್ರಪಂಚ ಜ್ಞಾನ ಗೊತ್ತಿಲ್ಲ, ಭಗವಾನ್ ಶ್ರೀಕೃಷ್ಣ ಪುಂಗಿ ಓದ್ತಾನಂತ ಹೇಳ್ತಿದ್ದಿ. ಏನ್ ಹೇಳ್ಬೇಕು ನಿನಗೆ? ಅಣ್ಣ ನೋಡ್ಕೋಬೇಕನ? ಮತ್ತೆ ಶ್ರೀಕೃಷ್ಣ ಓದ್ತಾನ, ಅದು ಉದ್ದಂದ ಏನದು? ಅದು ಕೊಳಲದು. ಮತ್ತೆ ಪುಂಗಿ ಯಾರು ಓದ್ತಾರ? ಪುಂಗಿ ಯಾವ ಆಡ್ಸೋ ಓದ್ತಾನ ನಿನ್ನಂತವ. ನನಗೆ ದೇವ್ರಿನ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಿ, ನಿನಗೆ ಸ್ವಲ್ಪನ ಗೊತ್ತದ ದೇವ್ರಿನ ಬಗ್ಗೆ? ತಮ್ಮ, ನೀನು ಹಳೆ ಕಾಲದ ಕೇಳಿದ್ರೆ ಯಾರಿಗೆ ಗೊತ್ತಿರ್ತದ? ಹೊಸವು ಕೇಳಿ ನಾನು ಹೇಳ್ತೀನಿ, ಬೇಕಾದ್ರೆ ಮಠದ ನಂಬರ್ ಕೇಳಿ ಹೇಳ್ತೀನಿ. ಇಷ್ಟು ಮಂದಿಗೆ ಮಠದ ನಂಬರ್ ಹೇಳ್ತಿದ್ದೆಲ್ಲ ಒಂದನ ಕರೆವಾಗವ? ಕರೆವಾಗಲಾರ್ದಷ್ಟು ಭಕ್ತರು ಬರ್ತಾರನ? ಯಾವಂತವ ಕರೆವಾಗಲ್ಲವು, ಅಮ್ಮಶಿ ಗುಣಿವಿಗೆ ಅಷ್ಟೇ ಆತವ. ನಂಬರ್ ಏನು ಡೈರೆಕ್ಟ್ ಕೇಳ್ತಾನ ಮಾಡಿದ್ದೇನು? ಅರ್ಥ ಕೇಳ್ತೀನಿ ನಾನು. ಅದೇ ಹೆಂಗೆ ಹೇಳ್ತಿದ್ದೆ ಅರ್ಥ ಕೇಳಿ ನೋಡಮ್. ಅದು ಮಟಗಾಡೋರು ಅರ್ಥ ಮಾಡಿಕಂತಾರೆ, ನಿನಗೇನು ಅರ್ಥ ಆತ ತಿಕ್ಕವಳಿಗೆ? ಅದೇ ಹೇಳಪ್ಪ, ಹೆಂಗೆ ಅರ್ಥ ಕೇಳ್ತಿದ್ದಿ? ನೋಡ್ತಮ್ಮ, ಅರ್ಥಕ್ಕೆ ಹೆಂಗೆ ಹೇಳ್ತೀವಿ ಅಂದ್ರೆ, 6 ಎತ್ತು 3 ನಗ 1 ಬಾರಕಲ್ಲ. 6 ಮಂದಿ ಅಕ್ಕ ತಂಗಿಯರು ನೀರು ಕೊಂಟಾರ, ದಾರ್ಯಾಗ ಒಂದು ಆವ ಮನೆಗೆ ಅದ. ಉತ್ತಿನ ಗಡ್ಡೆ ಮೇಲೆ ಹೂವಿನ ಗಿಡ ಬೆಳೆದದ, ಹುಣಿಸೆ ಗಿಡದಾಗ ಜೇನಿಟ್ಟದ, ಚೌಡಿಗೆ ಟಿಂಗ್ ಟಿಂಗ್ ಅಂತದ, ಡಂಬುಡಿ ಡಮ್ ಡಮ್ ಅಂತದ. ಇಂಥವ್ 4 ವಚನ ಹೇಳಿಬಿಡ್ತೀನಿ, ಮಟಗಾಡೋರು ಅರ್ಥ ಮಾಡ್ಕೊಂಡು ಆಡಿಬಿಡ್ತಾರೆ. ಅರ್ಥ ಮಾಡ್ಕೊಂಡು ಆಡೋ ಮನೆ ರೊಕ್ಕ ತಗಂತಾನ, ಅರ್ಥ ಮಾಡಕ್ಕೆ ಬರಲಾರ್ದ ಓಪನ್ ಕೌಟ್ ಆತನ. ಒಟ್ಟ ನಿನ್ನ ಜನ ಹೆಂಗೆ ಹಚ್ಚಿಗಂದಾರಂದ್ರೆ, ಮಠಕ್ಕೆ ಹತ್ತಿತ್ತಂದ್ರೆ ಸ್ವಾಮೀಜಿದು ಸತ್ಯ ಆದಪ್ಪ ಅಂತಾರೆ. ಮಠಕ್ಕೆ ಹತ್ಲಿಕ್ಕಂದ್ರೆ ಸ್ವಾಮೀಜಿ ಹೇಳಿದ ಮಾತು ನಮ್ಗೆ ಅರ್ಥ ಹಾಕ್ಯಂದು ಆಡಕ್ಕೆ ಬಂದಿಲ್ಲಪ್ಪ, ನಮ್ಮದೇ ತಪ್ಪಂತಾರೆ. ಮಠಕ್ಕೆ ಹತ್ಲಿಕ್ಕಂದ್ರೆ ಸ್ವಾಮೀಜಿ ಹೇಳಿದ ಮಾತು ನಮ್ಗೆ ಅರ್ಥ ಹಾಕ್ಯಂದು ಆಡಕ್ಕೆ ಬಂದಿಲ್ಲಪ್ಪ, ನಮ್ಮದೇ ತಪ್ಪಂತಾರೆ. ಒಟ್ಟು ತಮ್ಮಲ್ಲಿ ತಪ್ಪು ಹುಡುಕ್ತಾರೆ. ನೀನು ಮಾಡೋ ತಪ್ಪು ಅವ್ರಿಗೆ ಕಾಣೋದಿಲ್ಲ.